ಎಲ್ಲ ತಗೊಂಬರ್ತಾ ಇದ್ದಾರೆ. ಬೇಡ ಇತ್ತು. What's up fam? Hi, so welcome back to my new vlog. Guys, so ನೆನ್ನೆ ಅದೇ ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬ್ಲಾಗ್. ಮತ್ತೆ ಕೇಕ್ ತೊಗೊಂಬರ್ಬೇಕು. ಹೋಗೋಣ ಪಕ್ಕ ಹೂವನ್ನು ಎದೋಳು ಮತ್ತೆ ಒಂದು ಡ್ಯಾನ್ಸ್ ಮಾಡು ಬೇಗ ಯಾವ್ದಾರು ಒಂದು ಡ್ಯಾನ್ಸ್ ಮಾಡು ಬೇಗ ಯಾವ್ದಾರು ಒಂದು ಡ್ಯಾನ್ಸ್ ಮಾಡು ಬೇಗ. ಹಾಂ ಸ್ಟಾರ್ಟ್. ಏನಿಲ್ಲಲ್ಲೋ. ಸೊ ಗೈಸ್ ಅದೇ ಇವಾಗ ಪಟ್ಟಂತ ಕೇಕ್ ತೊಗೊಂಬರೋಣ, ಟೈಮ್ ಇಲ್ಲ. 8:30ಗೆ ಅವ್ರು ಬರ್ತಾರೆ ಡೆಕೋರೇಷನ್ ಮಾಡೋಕ್ಕೆ ಇವಾಗ ಮನೇಲಿ. ಸೊ ಟೆರೆಸಲ್ಲಿ ಮಾಡೋಣ ಅಂತ ಇದ್ವಿ, ತುಂಬ ಜೋರು ಮಳೆ ಬಂತಲ್ವಾ, ಆ ಬ್ಲಾಗಲ್ಲಿ ನೋಡಿದ್ರಿ. ಸೊ ಆ ದಿನನೇ ಇವತ್ತು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸುಮ್ಮನೆ ಅದೇ ಒಂದೇ ದಿನದಲ್ಲೇ ಎಲ್ಲ ಕಂಟಿನ್ಯೂ ಮಾಡೋದು ಬೇಡ ಅನಿಸ್ತು ಬ್ಲಾಗು. ಸೊ ಅದೇ ಹಾಲೆಲ್ಲ ಕ್ಲೀನ್ ಮಾಡಾಯಿತು. ಸೊ ಇದು ಇವಾಗ ಅವರು ಡೆಕೋರೇಷನ್ ಇದು ಮಾಡೋಕ್ಕೆ ಬರ್ತಾರೆ. ಸೊ ಇವಾಗ ನಾವು ಕೇಕ್ ತೊಗೊಂಬರ್ತೀನಿ ಇವಾಗ ಪಟ್ಟಂತ. ಹೋಗೋಣ ಫಸ್ಟು ಪಟ್ಟಂತ ಕೇಕ್ ತೊಗೊಂಬಂದು ಆಮೇಲೆ ರಾತ್ರಿ ಊಟಕ್ಕೇನೋ ಗೊತ್ತಿಲ್ಲ, ಹೋಟ್ಲಿಂದ ತರೋದು ಮನೇಲೋ ಮಾಡೋದೋ ಗೊತ್ತಿಲ್ಲ, ಹೋಟ್ಲಿಂದ ತರಬೇಕು ಅಂದ್ಕೊತೀನಿ. ಸೊ ನೋಡೋಣ, ಫಸ್ಟ್ ಕೇಕ್ ತೊಗೊಂಬರೋಣ ಬನ್ನಿ. ಮಳೆ ಬಂದು ರೋಡೆಲ್ಲ ಫುಲ್ಲು ಕ್ಲೀನು, ಕಾರು ಕ್ಲೀನು, ಎಲ್ಲ ಥರ ಕ್ಲೀನ್ ಆಗಿಬಿಟ್ಟಿದೆ. ಸಕ್ಕತ್ತಾಗಿ ಮಳೆ ಬಂತು. ನಾವು ಮನೆ ಮುಂದೆ ಅಂತೂ ಶೀಟ್ ಅಲ್ಲ ಎಲ್ಲ ಎಗ್ರೆಲ್ಲ ಹೋಗ್ತಿದೆ. ನಮ್ಮ ಮನೆಯದಲ್ಲ, ಎದುರುಗಡೆ ಮನೆ ಅವ್ರದ್ದು. ಸೊ ಬನ್ನಿ ಫಸ್ಟ್ ಕೇಕ್ ತೊಗೊಂಬರೋಣ. ಕೇಕ್ ತೊಗೊಂಡು ಮನೆಗೆ ಹೋಗುವಾಗ ಆರೇನೋ ರೀಚನೇ ಇದ್ರು, ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಮತ್ತೆ ಸಮಾಚಾರ ಎಂತ ಮಾರ ಹೇಳಪ್ಪ. ನಾಳೆ ಒಂದು ದಿವಸ ಕಾಲೇಜಿಗೆ ಬರ್ತಾನೆ, ಮಂಡೇನೇ ಬರೋ ದೂರಿಗೆ ಹೋಗ್ತಿದ್ದಾರೆ ಸಾಹೇಬ್ರು. ಕೋಲ ನಾನು ತೋರಿಸಿದ್ನಲ್ಲ ಕಾಂತಾರ, ಅದು ನೋಡೋಕೆ ಹೋಗ್ತಾರೆ. ಇವರೂರಲ್ಲೂ ಇದೆಯಂತೆ. ಯಾವಾಗ ಅದಿರೋದು? ಶನಿವಾರ ರಾತ್ರಿ ಆಗಿದೆ. ಸ್ವಲ್ಪ ಹತ್ರ ಬಂದು ಹೇಳೋ, ಕೇಳಿಸ್ತಾ ಇಲ್ಲ. ಯಾಕೆ ದೇವ್ರು ನಿಂಗೆ ವಾಯ್ಸ್ ಕೊಟ್ಟಿಲ್ವಾ ಜೋರಾಗಿ ಮಾತಾಡೋಕ್ಕೆ? ಇಲ್ಲ, ಜೋರಾಗಿ ಹೇಳೋ. ಶನಿವಾರ ರಾತ್ರಿ ಕಣೋ. ಶನಿವಾರ ರಾತ್ರಿ. ಮತ್ತೆ ಸಮಾಚಾರ ಹೇಳು ಕೇಳೋಣ. ನಂದೇನಿದೆ ಅಪ್ಪ ಸಮಾಚಾರ? ನಿಂದ ನಂದೇ. ಸೊ ಗೈಸ್ ಅದೇ ಮನೆಗೆ ಹೋಗೋಣ. ಅವ್ರು ಇವಾಗ ಬರ್ತಾರೆ ಡೆಕೋರೇಷನ್ ಇವಾಗ ಮಾಡೋರು. ಹೋಗೋಣ. ಜಸ್ಟ್ ಇವಾಗ ಮನೆಗೆ ಬಂದೆ, ಅವರು ಕರೆಕ್ಟ್ ಟೈಮಿಗೆ ಬಂದರು. ಎಲ್ಲ ಐಟಮ್ ಎಲ್ಲ ಮನೆಗೆ ಹೊರಗಡೆ ತೊಗೊಂಡ್ಬರ್ತಾ ಇದ್ದಾರೆ. ಸೊ ಇಲ್ಲೇ ಮಾಡೋಣ ಅಂತ ಈ ಜಾಗದಲ್ಲಿ. ಸೊ ಅವರೆಲ್ಲ ತೊಗೊಂಬರ್ತಾ ಇದ್ದಾರೆ. ಅದೇ ಮನೇಲಿ ಡೆಕೋರೇಷನ್ ನಡೀತಿದೆ. ಅಲ್ಲಿ ಏನೋ ಒಂದು ಐಟಮ್ ಮಿಸ್ ಆಗಿತ್ತಂತೆ. ಸೊ ನಮ್ಮ ಫ್ರೆಂಡ್ ಆಗ್ಲಿಂಗ್ ಬಂದಿದ್ವಿ, ಅವರೆಲ್ಲ ಈಚೆ ಹೋಗಿದ್ದಾರೆ. ಕಾಯ್ತಾ ಇದ್ದೀನಿ ಅವ್ರಿಗೋಸ್ಕರ. ಬಟ್ ಅದೊಂದು ಏನೋ ಬ್ಯಾಕ್ ಸೈಡ್ ಏನೋ ಹಾಕ್ತಾರಲ್ವ, ಅದೇನೋ ಗೊತ್ತಿಲ್ಲ, ಗೋಲ್ಡನ್ ಕಲರ್, ಅದು ತೊಗೊಂಬರ್ಬೇಕಂತೆ. ಸೊ ಅವರು ತಂದಿದ್ರು, ಬರೀ ಒಂದೇ ತೊಗೊಂಬಂದಿದ್ದಾರೆ, 2 ಬೇಕು. ನಮ್ಮ ಸ್ವಲ್ಪ ಬ್ಯಾಕ್ ಸೈಡ್ ಸ್ವಲ್ಪ ದೊಡ್ಡದಿದೆ ಸ್ಪೇಸ್, ಅದಕ್ಕೆ. ಸೊ ತೊಗೊಂಡೋಗೋಣ. ಇಲ್ಲ ಡಿ ಮಾರ್ಟ್ ಹತ್ರ ಬಂದಿದೆ, ಇಲ್ಲಿ ಸಿಗುತ್ತಾ ಅಂತ ನೋಡೋಣ. ಟೈಮ್ ಆಗಿಬಿಟ್ಟಿದೆ. ಸೊ ನೋಡೋಣ, ಇಲ್ಲಿ ಸಿಕ್ಕಿದ್ರೆ ತೊಗೊಂಡೋಗ್ತೀನಿ, ಇಲ್ಲ ಅಂದರೆ ಹಂಗೆ ಸೀದಾ ಹಂಗೆ ಮನೆಗೆ ಹೋಗ್ಬಿಡ್ತೀನಿ. ಅಲ್ಲಿ ಸಿಲ್ವರ್ ಕಲರ್ ಇತ್ತಂತ, ನಂಗೆ ಗೋಲ್ಡ್ ಕಲರ್ ಬೇಕು. ಸೊ ಫೈನಲಿ ಸಿಕ್ತು ಗೈಸ್, ಇದೆ ಬೇಕಾಗಿರೋದು. ಸೊ ಹೋಗೋಣ, ಟೈಮ್ ಆಗಿಬಿಟ್ಟಿದೆ. ಫಸ್ಟ್ ಮನೆಗೆ ಹೋಗೋಣ. ಸೊ ಮನೆಗೆ ಬಂದೆ, ಡೆಕೋರೇಷನ್ ಎಲ್ಲ ಆಯಿತು, ಸಕ್ಕತ್ತಾಗಿ ಕಾಣ್ತಿದೆ. ನೋಡಿ ಒಂದ್ಸತಿ ನೀವು. ಸಕ್ಕತ್ತಾಗಿ ಕಾಣ್ತಿದೆ. ಚಿಕ್ಕಪ್ಪ ಇವಾಗ ಬರ್ತಾರೆ, 100% ಬೈಯೋದೆ ಅವರು, ಯಾಕೆ ಈ ಥರ ಮಾಡೋಕ್ಕೆ ಹೋದ್ರಿ ಅದು ಇದು ಅಂತ. ನೋಡೋಣ ಇವಾಗ ಬರ್ತಾರೆ, ರಿಯಾಕ್ಷನ್ ಹೆಂಗಿರುತ್ತೆ ನೋಡೋಣ ರೀ. ಕಾಯ್ತಾ ಇದ್ದೀನಿ ನಾನು. ಇವಾಗ ಚಿಕ್ಕಪ್ಪ ಬಂದಿದ್ದಾರೆ, ನೋಡೋಣ ಅವ್ರ ರಿಯಾಕ್ಷನ್ ಹೆಂಗಿದೆ ಅಂತ. ಅವ್ರು ಇವಾಗ ಬೈಯೋದೆ ಇವಾಗ ಹೊರಗಡೆ ಬಂದ ತಕ್ಷಣ. ನೋಡಿ ಎಲ್ಲರೂ ಹೆಂಗೆ ಕೂತಿದ್ದಾರೆ ನೋಡಿ, ಬೈತಾರೆ ಅದು. ಹಾಂ ಬಂದರು ಇವಾಗ ನೋಡಿ. ಅವ್ರ ಬರ್ಡೇಗೆ ಅವರೇ ತಗೊಂಡ್ಬರ್ತಾ ಇದ್ದಾರೆ ಎಲ್ಲ. ನೋಡಿ ಅವ್ರ ಬರ್ಡೇಗೆಲ್ಲ ಅವರೇ ತಗೊಂಡ್ಬರ್ತಾರೆ. ಒಂದು ಸ್ವಲ್ಪ ಏನೋ ಜೋರಾಗಿ ಬೈಬೇಕು ನೀವು. ಜೋರಾಗಿ ಬೈಬೇಕು. ಅವಾಗ್ಲೇ ಎಲ್ಲರೂ ಅದೇ ಮಾತಾಡ್ಕೊಂತಿದ್ವಿ, ಬೈತಾರೆ ಹೊರಗಡೆ ಬಂದ ತಕ್ಷಣ. ಯಾಕೆ ಮಾಡಿದ್ರಿ ನೀವು ಇದೆಲ್ಲ? ಹಾ ಹೇಳಿ, ಇರೋ ಸ್ವಲ್ಪ ಹೇಳಿ. ಬೇಡ ಇತ್ತು. ಹಾ
ಹಾಫ್ ಸೆಂಚುರಿ ಹೊಡೆದಿದ್ದೀರಾ? ಹಾಫ್ ಸೆಂಚುರಿ ಹೊಡೆದಿದ್ದೀರಾ? 49 ಅಂತ 50 ಅಂತ ಹಾಕಿ ಸಾಯ್ತಿಲ್ಲಿ. ಇಲ್ಲಿ ನೋಡಿ ಮೀಡಿಯಾ ಅವರೆಲ್ಲ ಬಂದ್ಬಿಟ್ಟಿದ್ದಾರೆ. ಇವಾಗ ಎಲ್ಲರೂ ಬರ್ತಾ ಇದ್ದಾರೆ, ಗೆಸ್ಟ್ ಅವರೆಲ್ಲ ಬಂದ್ರು. ಬನ್ನಿ. ಜಿಮ್ ಮಾಡ್ಕೊಂಡು ಬರ್ತಾ ಇದಾರಪ್ಪ ಅವರೆಲ್ಲ. ಅಯ್ಯೋಯ್ಯೋ, ಏನಿಲ್ಲ ಸೆಟ್ಲ ಏನು ಬರೀ ಬರ್ಡೇ ಪಾರ್ಟಿಗೆ ಕರ್ದಿದ್ದು ಅಷ್ಟೇ. ನಿಮ್ಗೆ ಏನ್ ಸೆಟ್ ಮಾಡಕ್ ಬ್ಯಾಗ್ ಎಲ್ಲ ತಗೊಂಡ್ಬಿಟ್ಟಿದ್ದೀರಾ? ಓ ನಮ್ಮ ಹೀರೋಯಿನ್ ಬಂದ್ರಪ್ಪ. ನಾನು ಕಣ್ಣಿಗೆ ಕಾಣಿಸ್ಲಿಲ್ಲ ಇವಳಿಗೆ. ಸೊ ಇವಾಗ ಎಲ್ಲರೂ ಬಂದಾಯ್ತು ಮನೆಗೆ. ಇವಾಗ ಸ್ಟಾರ್ಟ್ ಮಾಡಿದೆ, ಕೇಕ್ ಕಟ್ ಮಾಡಿದೆ. ಇವಾಗ ಹೇಗಾಗಿದೆ? ಓಯ್ ದಿವ್ಯಾ ಓಯ್ ಕುಶಲ. ಇವಾಗ ಎಲ್ಲರೂ ಬಂದಾಯ್ತು, ಕೇಕ್ ಕಟ್ ಮಾಡಿದೆ. ಇವಾಗ ಮಾಡೋಣ. ಅವ್ರಿಗಂತೂ ತುಂಬ ಖುಷಿ ಆಯಿತು. ಸೊ ಕೇಕ್ ಕಟ್ ಮಾಡೋಣ ಇವಾಗ. ಹೆಂಗಾಗಿದೆ ಮೇಡಮ್? ಎಷ್ಟು ಕೊಡ್ಬೋದು ಅಂದಾಜು? ಹಾಂ, 7,000 ನಾನು ಹೇಳಿದ್ದೆ ಗೈಸ್ ಅವ್ರಿಗೆ. ಸೊ ಅದೇ ಇವಾಗ ಅಮ್ಮ ನಮ್ಮ ತಮ್ಮ ಎಲ್ಲ ಊರಿಗೆ ಹೋಗಿದ್ರು. ಸೊ ಅವ್ರು ಇವಾಗ ಬರ್ತಾ ಇದ್ದಾರೆ, 1 o'clock ರೀಚ್ ಆಗ್ತಾರೆ. ಅವರು ಇರಬೇಕಾಗಿತ್ತು ಬರ್ಡೇ ಪಾರ್ಟಿಗೆ, ಚೆನ್ನಾಗಿರ್ತಿತ್ತು. ಸೊ ಅವ್ರು ಬರೋ ಅಷ್ಟರಲ್ಲಿ ಮೇ ಬಿ ಆಗಿರುತ್ತೆ, ಗೊತ್ತಿಲ್ಲ. ಅವ್ರು ಇನ್ನೂ ದಾವಣಗೆರೆಯಲ್ಲಿದ್ದಾರಂತೆ. ಬರೋಕ್ಕೆ ಎಷ್ಟು ನಿಮಿಷ ಆಗುತ್ತೆ ಗೊತ್ತಿಲ್ಲ. ಹೊಟ್ಟಿಲ್ವೋ ಇನ್ನೂ ಗೊತ್ತಿಲ್ಲ ಕರೆಕ್ಟಾಗಿ. ಹಬ್ಬ ತುಂಬ ಟೈರ್ಡ್ ಆಗಿಬಿಟ್ಟಿದ್ದೀನಿ ಗೈಸ್. ಬೆಳಗ್ಗೆಯಿಂದ ಆ ಕಡೆ ಈ ಕಡೆ ಓಡಾಡಿ ಇವತ್ತು ಜಿಮ್ಗೆ ಹೋಗಿಲ್ಲ. ಹೋಗ್ಬೇಕಾಯ್ತು ಜಿಮ್ಗೆ ಇವತ್ತು. ಸೊ ಇನ್ನು ಎಲ್ಲರೂ ಊಟ ಮಾಡ್ತಾಯಿದ್ದಾರೆ, ನಂದು ಊಟ ಆಗಿಲ್ಲ. ಊಟ ಮಾಡ್ಕೊಂಡು ಕೇಕ್ ಕಟ್ ಮಾಡಿಸ್ಬಿಟ್ಟು ಹಂಗೆ ನಾಳೆ ನೋಡ್ತೀನಿ. ಕಾಲೇಜ್ಗೆ ಹೋಗೋದಿದ್ರೆ ಹೋಗ್ತೀನಿ, ಇಲ್ಲ ಅಂದರೆ ಹೋಗಲ್ಲ, ಮಲ್ಕೊಂಬಿಡ್ತೀನಿ ಆರಾಮಾಗಿ. ಅಟೆಂಡೆನ್ಸ್ ಇಲ್ಲ ಗೈಸ್, ತುಂಬ ಶಾರ್ಟೇಜ್ ಆಗಿಬಿಟ್ಟಿದೆ. ಮೇಂಟೈನ್ ಮಾಡಬೇಕು, ಮಾಡೋಣ. ಫಸ್ಟ್ ಊಟ ಮಾಡ್ಕೊಂಡು ತುಂಬ ಅಂದರೆ ತುಂಬ ಸೆಕೆ ಆಗ್ತಿದೆ. ಇಲ್ಲಿ ಫ್ಯಾನ್ ಹಾಕಕ್ಕೆ ಆಗ್ತಿಲ್ಲ. ಇಲ್ಲಿ ಫ್ಯಾನ್ ಹಾಕಿದ್ರೆ ಬೆಲೂನ್ ಬಡ್ ಅಂದ್ಬಿಡುತ್ತೆ. ಊರಲ್ಲಿ ಇತ್ತಲ್ವ ಹಂಗೆ ಸೆಕೆ ಇದೆ. ಇಲ್ಲಿ ಇವಾಗ ಯಪ್ಪ ಫ್ಯಾನ್ ಆನ್ ಮಾಡ್ರೆ ಇದೆಲ್ಲ ಮಾಡಿದ್ರೆ ಹಾಳಾಗ್ಬಿಡುತ್ತೆ. ಆಮೇಲೆ ಮೇಡಮ್ ಸೆಕೆ ಆಗ್ತಿದೆ ತುಂಬ. ಹಾಂ, ತುಂಬಾನಾ? ಅವರೆಲ್ಲ ಊಟ ಮಾಡ್ತಾ ಇದ್ದಾರೆ. ಊಟ ಆದ ತಕ್ಷಣ ಕೇಕ್ ಕಟ್ ಮಾಡಿದೆ. ನಾನು ಕಾಯ್ತಾ ಇದ್ದೆ ಅಂತ. ಅಲ್ಲೇ ನೋಡಿ ಎಷ್ಟು ಬೇರೆ ಹೋಗ್ಬಿಟ್ಟಿದೆ. ಅಜ್ಜಿ ನಿಮಗೆ ಖುಷಿ ಆಯ್ತಾ? ಎಲ್ಲ ಖುಷಿ ಆಯ್ತಪ್ಪ. ಎಲ್ಲ ಖುಷಿ ಆಯ್ತಾ? ನೀವು ಅನ್ಕೊಂಡಿದ್ರೆ ಹಿಂಗಾರ ಮಾಡ್ತೀನಿ, ನನ್ನ ಕೈಯಲ್ಲಿ ಎಷ್ಟಾಗಿದೆಯೋ ಅಷ್ಟು ಮಾಡಿದ್ದೀನಿ. ಇಷ್ಟ ಆಯ್ತಾ? ಒಳ್ಳೇದಾಯ್ತಪ್ಪ. ನೀವು ದೇವ್ರು ಹಂಗೆ ನಿಂಗೆ ಒಳ್ಳೆ ಬುದ್ಧಿ ಕೊಡ್ಲಪ್ಪ. ನಂಗೆ ದೇವ್ರು ಯಾವತ್ತೂ ಕೊಡ್ತಾ ಇರ್ತಾರಲ್ವಾ? ಹೌದೌದು, ದೇವ್ರು ಒಳ್ಳೆ ಬುದ್ಧಿ ಕೊಡ್ತಾರೆ. ಮತ್ತೆ ನೀನೇನಾದ್ರು ಮಾತಾಡೋದಿದೆಯೇನೋ? ಹಾಂ, ಇದೆಯೇನೋ ಗೈಸ್? ಇವನ ಹೆಸರು ಗುಳ್ಳು ಅಂತ. Happy birthday to you, Nagraj. Happy birthday to you. God bless you. May God bless you. Happy birthday to you. Happy birthday to you. God bless you. May God bless you. Happy birthday to you. Wow!
ಓಪನ್ ಮಾಡಿ ಬೇಗ ಬೇಗ ಓಪನ್ ಮಾಡ್ಬೇಕು. ಟಕ್ಕ ಓಪನ್ ಮಾಡಬೇಕು. ನಮ್ದೇನೋ ಸ್ಪೆಷಲ್ ಇದೆ, ಕಾಯ್ತಾ ಇರಿ ನೀವು. ಹಾ ಸೂಪರ್ ಹಿಂಗೆ ಎತ್ತೋಸಿ ಎಲ್ಲಾರ್ಗು. ಹಾ ಬಿಗಿ ಹಂಗೆ ಕಸ್ಕೊಳಕ್ಕೆ. ಇದೇನಿದು ಅಂತ ಗೊತ್ತಾಗ್ತಿಲ್ಲ. ಯಾರ್ದು ಬರ್ಡೇ ಇರೋದಿಲ್ಲಿ? ನನಗೆ ಓಪನ್ ಮಾಡಿ ಆಯ್ತು. ಓಪನ್ ಮಾಡಿ. ಪರ್ಫ್ಯೂಮ್ ಡೆನ್ವರ್. ಕೈ ಎತ್ತಿ ತೋರಿಸಿ ಒಂದ್ಸತಿ ಬೇಗ. ಎತ್ತು ಬಿಟ್ಟು ತೋರಿಸ್ಬೇಕು ಎಲ್ಲರಿಗೂ. ಏಮಕ್ಕಚ್ಚಿ ಗೈಸ್ ಇದು ನನಗೆ ಗೈಸ್ ಇದು. ಹಾ ನಾನು ಕಾಲೇಜಲ್ಲಿ ಬರೆಯೋಕಾಯ್ತು ಪೆನ್ ನೋಡಿ ಗೈಸ್. ನೋಡಿ ಗೈಸ್ ಸೊ 500 ಗ್ರಾಮ್ ಗೋಲ್ಡ್ ಇದೆ ಇದರಲ್ಲಿ. ಓಪನ್ ಮಾಡಿ. ಟಕ್ಕ ಓಪನ್ ಮಾಡಬೇಕು. ಅವ್ನು ಕಬಾಬ್ ಹಾಕ್ತಾನಲ್ಲ ಚಟ್ಟಾಪಟ್ಟ ಏನದು. ಚಡ್ಡಿ ಅಲ್ರಿ ಅದ್ರ ಪರ್ಸಕ್ ಪರ್ಫ್ಯೂಮ್. ಅಯ್ಯೋ ರಾಮ. ಹಾ ಎತ್ತಿ ತೋರಿಸಿ ಒಂದ್ಸತಿ ಬೇಗ. ಎತ್ತಿ ತೋರಿಸ್ಬೇಕು. ಹಾ ಇವಾಗ ಜಗಳ ಆಡ್ಬಿಡಿ, ಎಕ್ಸ್ಚೇಂಜ್ ಮಾಡ್ಬೋದು. ಒಂದು ಗಿಫ್ಟ್ ಇದೆ. ಏನಂದ್ರೆ ಬೇಗ ನಂದು ಚೈನ್ ಇಲ್ಲ ಇಲ್ಲಿ, ನೋಡ್ಕೊಂಡ್ಬಿಡಿ ಒಂದ್ಸತಿ ನೀವೇ. ಯಾವತ್ತು ಕಾಣಿಸ್ತಾ ಇರ್ತೀವಿ ವ್ಲಾಗಲ್ಲಿ. ಪರವಾಗಿಲ್ಲ, ಏನು ಹೇಳಲ್ಲ, ಹಾಕಿ ಅವ್ರಿಗೆ ಗೊತ್ತಾಗುತ್ತೆ. ನೋಡಿರ್ತಾನೆ ಬ್ಲಾಗಲ್ಲಿ ನೋಡಿರ್ತಾರೆ ಈ ಚೈನ್. ಸೊ ಈ ಗಿಫ್ಟ್ ನಾರ್ಮಲ್ ಗಿಫ್ಟ್ ಅಲ್ಲ, ಸ್ವಲ್ಪ ಟ್ವಿಸ್ಟ್ ಇದೆ. 10,000 ಕೊಡ್ತೀನಿ, ಇದ್ರಲ್ಲಿ 5,000 ಇದೆ. 5,000 ಫೋನ್ ಪೇ ಮಾಡ್ತೀನಿ. ಬಾಕ್ಸ್ ಗಿಫ್ಟ್ ಬಾಕ್ಸ್ ಬೇಕಾ ದುಡ್ಡು ಬೇಕಾ ಯೋಚನೆ ಮಾಡಿ. ಇದರಲ್ಲಿ 10 ರೂಪಾಯಿ ಐಟಮ್ ಇದ್ರೂ ಇರ್ಬೋದು, 100 ರೂಪಾಯಿ ಐಟಮ್ ಇದ್ರೂ ಇರ್ಬೋದು. ಅದು ಗಿಫ್ಟೇ ಇದೆ. ಯೋಚನೆ ಮಾಡಿ, 10 ನಿಮಿಷ ಟೈಮ್ ಕೊಡಿ. ಅವ್ರಿಗೆ ಯಾವ್ದು ಬೇಡ ಅದ್ ನನಗೆ ಹಂಗಾಗಲ್ಲ. ಪಕ್ಕನಾ 100% ನೋಡಿ. 10 ರೂಪಾಯಿ ಇದ್ರೂ ಇರ್ಬೋದು ಒಳಗಡೆ, 500 ರೂಪಾಯಿ ಇದ್ರೂ ಇರ್ಬೋದು. 10,000 ಇದೆ ಇಲ್ಲಿ, 5,000 ಒಂದು ಪೆನ್ ಇದ್ರೂ ಪರವಾಗಿಲ್ಲ, ನನಗೆ ದುಡ್ಡು ಬೇಡ. ನೈಸ್ ಬಂಗಾರದ ಮನುಷ್ಯ. ನನಗೆ ಗೊತ್ತಿಲ್ಲ, ಅದು ಮುಂಚೆನೆ ಹೇಳಿದ್ದೀನಿ. 10,000 ಇವಾಗ್ಲೂ ಇದೆ. 1 ನಿಮಿಷ ಯೋಚನೆ ಮಾಡಿ. ಅದನ್ನ ತಗೊಂಡ್ ನಿನ್ಗೆ ಹಾಕೋದು. ಚಡ್ಡಿನೂ ಹಾಕಿರ್ತೀನಿ ಒಳಗಡೆ ಇನ್ನೊಂದ್ಸತಿ. ಯೋಚನೆ ಮಾಡಿ, 10,000 ಬೇಕಾ ಬಾಕ್ಸ್ ಬೇಕಾ? US ಪೋಲೋದೇ ಇಕ್ಕಿರ್ತಾನೆ ಬೇಗ. ಓ ಗಾಡ್ ಪೇಪರ್. ಓ ಏನದು ಏನದು ಏನದು? ಇದಿಷ್ಟೇ ಕೊಟ್ಟಿದ್ದು. ದೇವ್ರು ನಿಂಗೆ ಒಳ್ಳೇದ್ ಮಾಡ್ತದ. ಕ್ಯಾಬೇಜ್. ಅಬ್ಬಬ್ಬಬ್ಬ ಲ್ಯಾಟ್ರಿ. ಅಲ್ಲ ಅದ್ರೊಳಗ್ ಫೋನ್ ಇದೆಯಾ ಅಥವಾ ಬೇರೆ ಏನಾದ್ರೂ ಇದೆಯಾ? ನೋಡ್ರಿ ಇದು ಬಾಕ್ಸ್ ಇಡೋದಕ್ಕೆ ಓಪನ್ ಮಾಡಿ. ಓಪನ್ ಮಾಡಿ.
ಸೊ ಏನದು? ಹೇಗೆ ಓಕೆ, ಓಪನ್ ಮಾಡಿ ನೋಡಿ, ಕಲ್ಲಿರ್ಬೋದು. ಕ್ಯಾಮ್ರಾ ಅಷ್ಟು ಬೇಜವಾಬ್ದಾರಿಯಾಗಿ ತಂದಿದ್ಯಾ? ಒಂದ್ ಮಗಿಲೆತ್ನಾಗ ಎಲ್ಲ ಇದೆ ನೋಡಿ, ಚಾರ್ಜರ್ ಎಲ್ಲ ಕೊಟ್ಟಿದ್ದೀವಿ. ಇವಾಗ ಕೇಕ್ ಎಲ್ಲ ಕಟ್ ಮಾಡಾಯ್ತು. ಫೋನ್ ನೋಡಿದ್ರೆ ಹೆಂಗಿದೆ ಅಂತ? ಚೆನ್ನಾಗಿದೆ ಫೋನ್. ಸೊ ಅದೇ ಇವಾಗ ಕೇಕ್ ಎಲ್ಲ ಕಟ್ ಮಾಡಾಯ್ತು, ಗಿಫ್ಟ್ಸು ಕೊಟ್ಟಾಯ್ತು. ಅವ್ರು ತುಂಬಾ ಇಷ್ಟ ಆಯ್ತು. ದುಡ್ಡು ತೊಗೊಳಕ್ ರೆಡಿನೇ ಆಗಿಲ್ಲ ಅವರು, ಪರವಾಗಿಲ್ಲ ಗೆದ್ದಿದ್ದಾರೆ ಅವರು. ಸೊ ಈಗ ದಂಶನ ಸಾಣೋಣ ಅಂತ ಪ್ಲಾನ್ ಮಾಡಿದೀನಿ, ನೋಡೋಣ ಏನಾಗುತ್ತೆ ಅಂತ. ಸೊ ಎಲ್ಲರೂ ಗ್ರೂಪ್ ಫೋಟೋ ತಕೊಳಕ್ ನಿಂತಿದ್ದಾರೆ. ಆನ್ ಮಾಡಿ, ಲೈಟ್ ಆನ್ ಮಾಡಿ, ಬೇಕು ಬೇಕು. ಎಲ್ಲರೂ ದಂಶನ ತಾಡಕ್ಕೆ ರೆಡಿ ಆಗಿದ್ದಾರೆ. ಎಲ್ಲರೂ ರೆಡಿಯಾಗಿ ಕೂತಿದ್ದಾರೆ. ಇವ್ರಂತೂ ಅರ್ಜೆಂಟ್ ಮಾಡ್ತಾರೆ ಗೈಸ್. ಇವರು ಯಾವತ್ತೂ ಅರ್ಜೆಂಟ್. ಇವರು ನೀರು ತೊಗೊಂಬರ್ಬೇಕಂತ ಹೋಗ್ಬೇಕಂತ ಇವಾಗ ಮನೆಗೆ. ನೋಡಿ ಅದು ಪೇಪರ್ ರೆಡಿ ಮಾಡ್ತಾ ಇದ್ದಾರೆ. ಬೇಗ 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 ಎಲ್ಲರೂ ಕೂತಿದ್ದಾರೆ ನೋಡಿ ರೆಡಿಯಾಗಿ. ಹಾ, ಏನಕ್ಕ ನೋಡಿ ಹೆಂಗ್ ಮಾತಾಡ್ತಾರೆ. ಆಮೇಲೆ ನಮ್ಮ ಭಾಷೆ ಬರಲ್ಲ ಅವ್ರಿಗೆ, ಕನ್ನಡದಲ್ಲಿ ನಕ್ಕ ಅಲ್ಲ, ಬೇಡ ಇಂಗ್ಲೀಷೇ ಮಾತಾಡ್ತಾರೆ. ದಂಶನ ತಾಡಕ್ಕೆ ರೆಡಿನ ಇಲ್ವಾ? ದಂಶನ ತಾಡಕ್ಕೆ ಐ ಆಮ್ ರೆಡಿ ಅಂದ್ರೆ ಇರ್ಬೇಕಿಲ್ಲಿ. ಗೇಮ್ ಸ್ಟಾರ್ಟ್ ಆಯ್ತು. ಹೆಂಗಿದು ಒಂದ್ಸರಿ ಹೇಳ್ತೀವ ಇದು ಆಡೋದು? ಸೊ ಇದು ದಂಶರಥ್ ತರ ಒಂದು ಇಮೇಜ್ ಹಾಕ್ತಿವಿ, ಅದೇನು ಅಂತ ಇವ್ರು ಫೈಂಡ್ ಮಾಡ್ಬೇಕಾಯ್ತಾ? ಸೊ ಇವಾಗ ಗ್ರೂಪ್ ಮಾಡ್ತಾ ಇದೀವಿ. ಯಾವ್ದಾರು ಒಂದು. ನೋಡಿ 1 ಗಂಟೆ ಆಗಿದೆ ಕರೆಕ್ಟ್. ಒಂದ್ ನಿಮಿಷ. ಇವಾಗ ಎಲ್ಲರಿಗೂ ಯಾವ್ಯಾವ ನಂಬರ್ ಬಂದಿದೆ ಒಂಚೂರು ಜೋರಾಗಿ ಹೇಳ್ತೀರಾ? ಒಂದಿರೋರೆಲ್ಲ ಈ ಸೀಟ್ ಬಂದು ಕೂತ್ಕೊಳ್ಳಿ. ಒಂದಿರೋರೆಲ್ಲ ಒಂದಿರೋರೆಲ್ಲ ಈ ಸೀಟಿಗೆ ಬನ್ನಿ. ಟೂನಾ ನಿಮ್ದು? ಒಂದೆಲ್ಲ ಆ ಕಡೆ ಹೋಗಿ, 2 ಇರೋರೆಲ್ಲ ಈ ಕಡೆ ಬಂದು ಕೂತ್ಕೊಳ್ಳಿ. ಹಾ, 2 ಈ ಕಡೆ 1 ಆ ಕಡೆ. ಆಮೇಲೆ ಬೆಳಗ್ಗೆ ನೋಡ್ಕೊಳ್ಳೋಣ ಎಲ್ಲ. ಯಾರ್ದು ರೇ ಹಿಂಗೆಲ್ಲ ಏನ್ರಿ ಇದು? ಜೋಕರ ನೀವು? ಮೀನ್ ಸೇಲ್ ಮಾಡ್ತಿದ್ದೀರಿ? ಮೀನ್ ಸೇಲ್ 1 2ನಾ ನೀವು? 1 ಇಲ್ಲಿ ಮೇಲ್ ಬಂದು ಕೂತ್ಕೊಳ್ಳಿ. ಜಾಗ ಇಲ್ವಾ? ಸರಿ, ಇಲ್ಲೇ ಕೂತ್ಕೊಳ್ಳಿ. ಇವಾಗ ಗೇಮ್ ಸ್ಟಾರ್ಟ್ ಆಗ್ತಿದೆ. ಇವಾಗ ನೆಕ್ಸ್ಟ್ ಇಮೇಜ್ ಹಾಕ್ತೀನಿ. ಇದು ಪ್ಲೇಸ್ ಹೆಸರು ಹೇಳ್ಬೇಕಾಯ್ತಾ? ಯಾರು ಹೇಳೋದು? ಫಸ್ಟ್ ಯಾರು ನಂಬರ್ 1? ಹಾ, ನೀವ್ ಹೇಳ್ಬೇಕು. ಬೇಗ ಟೈಮ್ ಸ್ಟಾರ್ಟ್ ಮಾಡ್ಬೇಕ. ಹಾ, ಕಿತ್ತೌಲಿನ ಕಚ್ಚ ಅಂಚು, ಕಿತ್ತೌಲಿನ ಕಚ್ಚು ಅಲ್ಲ. ಕಾರ್ತಿಕ್ ನೋ ಬಾ ಅಲ್ಲ. ಮಲೆ ಮಾದೇಶ್ವರ ಬೆಟ್ಟ ಅಲ್ಲ. ಇನ್ನ ಗೇಮ್ ಮುಗ್ಸಲ್ಲ ಅನ್ಸುತ್ತೆ ನಂಗೆ ಇವ್ರು ಹಿಂಗ್ ಮಾಡ್ಸಿರೋದ್ ನೋಡಿದ್ರೆ. ಬೇಗ, ಟೈಮ್ ಎಷ್ಟಾಯ್ತು? ಅಲ್ಲ, ಆಯ್ತು, ಟೈಮ್ ಔಟ್. ನಿಮ್ದು ಸೆಕೆಂಡ್. ಬೇಗ. ನಾವ್ ಏನಂತ ಹೇಳ್ಬೇಕು ನಮ್ಗೆ ಗೊತ್ತಿಲ್ಲ. ಇದು ಆಕ್ಚುಲಿ ಚೆನ್ನಾಗಿದೆ. ಅಲ್ಲಿ ಟಿವಿ ನೋಡಿ, ಅಲ್ಲಿ ಟಿವಿ ಕಾಣಿಸ್ತಿದೆ ತಾನೆ. ಬೇಗ ಬೇಗ. ಹಾ, ಹೌದು, ಪ್ಲೇಸ್ ಹೆಸರು. ಬೇಗ. ಇನ್ನೊಂದು ಕರ್ನಾಟಕದಲ್ಲಿದೆ. ಎಲ್ಲ ತಲೆಕಾಡು. ಇಬ್ರದು ಪಾಯಿಂಟ್ಲೆಸ್. ಓಕೆನಾ? ಇಬ್ರದು ಲೂಸರ್. ಇಬ್ರು ಲೂಸರ್. ಓಕೆ, ಪ್ಲೇ ಮಾಡಿ ಬೇಗ.
ಇದು ಪ್ಲೇಸ್ ಹೆಸರು. ಇದು ಪ್ಲೇಸ್ ಹೆಸರು ಯಾರು ಹೇಳೋದು ಇದು? ಅವಾಗ್ಲೇ ಅವ್ರಿಗೆ ಫಸ್ಟ್ ಫಸ್ಟ್ ನಿಮ್ ಚಾನ್ಸ್. ನೀವು ಹೇಳಿ ಬೇಗ, 30 seconds ಟೈಮ್. ಒಂದೇ ಒಂದು ಆನ್ಸರ್ ಸ್ಟಾರ್ಟ್. ಹೇಳ್ಬೇಕು. ನೋಡಿ ಗೆಸ್ ಮಾಡಿ. ಗೋಲ್ಡಿಗೆ ಮತ್ತೊಂದು ಹೆಸರೇನು ಹಂಗೆಲ್ಲ ಥಿಂಕ್ ಮಾಡಿ ಹೇಳಿ. ಪ್ಲೇಸ್ ಬಂಗಾರದ ಗೂಡು ಅಲ್ಲ, ಸ್ವಲ್ಪ ಹತ್ರ ಇದ್ದೀರಾ. ದೇವರಾಣೆ ನನಗೂ ಗೊತ್ತಿಲ್ಲ ಇದು, ನಾನು ನೋಡಿಲ್ಲ. ಅಲ್ಲ, ಊರ ಹೆಸರ? ಟೈಮ್ ಎಷ್ಟಾಯ್ತು? ಅಲ್ಲ. ಆಯ್ತು ಸ್ಟಾರ್ಟ್. ಟೈಮ್ ಸ್ಟಾರ್ಟ್ಸ್. ನಿಮ್ಮ ಟೀಮ್. ಇದು ಹೇಳಲ್ಲ ಅನ್ಸುತ್ತೆ ಕಣ. ಏನು ನನಗೆ ಹೇಳೋದು? ನನಗೆ ಅವ್ರು ಮಾಡಿದ್ದು, ನಾನು ಸುಮ್ಮನೆ ಬ್ಲಾಗ್ ಮಾಡ್ತಾ ಇದ್ದೀನಿ ಅಷ್ಟೇ. ಆಯ್ತಾ? ಆಯ್ತಾ? ಅಲ್ಲ, ಇದು ಇಲ್ಲ ಸೋತ್ರಿ. ಹೇಳ. ಕನಕ್ಪುರ. ಬಂಗಾರ ಅಂಗಡಿ ಇಟ್ಕೊಂಡು ಬಂಗಾರದ ಹೇಳಕ್ಕಾಗಿಲ್ಲ ಅಂದ್ರೆ? ಕನಕ್ಪುರ ಇಲ್ಲೇ ಇದೆ, ಗೊತ್ತಿಲ್ವಾ? ಸೈಲೆನ್ಸ್. ನೆಕ್ಸ್ಟ್ ಪರವಾಗಿಲ್ಲ, ಹೇಳ್ತಾರೆ ನೋಡೋಣ. ಇವ್ರ ಟೀಮ್ ಹೇಳ್ತಾರೆ ಪಕ್ಕ. ಫಸ್ಟ್ ಹೇಳ್ತೀನಿ. 1 point ಸಿಕ್ತು ಇವ್ರಿಗೆ. 1 point. ಓಕೆನಾ? ನೆಕ್ಸ್ಟ್ ಏನಪ್ಪ ಇದು? ಹೇಳಬೇಕು ನೀವು. 1 point ಇಬ್ರದ್ದು ಇವಾಗ ಕರೆಕ್ಟ್ ಆಗಿದ್ದೀರಾ. ಯಾರು ಹೇಳಿದ್ದು? ಸೂಪರ್. ನೆಕ್ಸ್ಟ್ ಬೇಗ ಇನ್ನೊಂದು ಸ್ಲೈಡ್ ಮಾಡಿ ಬೇಗ. 1:10 ಟೈಮು. ಪಾಪ ಎದ್ದಿದ್ದಾರೆ. ನಂದು ಇದು ಮೋಸ ಮಾಡ್ತೀನಿ. ನಿಮ್ಮ ಅಮ್ಮ ಇದ್ದಾರೆ ಅಂತ ಮೋಸ ಮಾಡಬೇಡ ನೀನು. 1 ಸೆಕೆಂಡ್. ಪಾಯಿಂಟ್ಸ್ 2 point 1 point. ನಿಮ್ಮ ಅಮ್ಮ ಇದ್ದಾರೆ ಅಂತ ನೀಜಿ ಆಗ್ತಿದ್ಯಾ? ಹಿಂಗ್ ಮಾಡಂಗಿಲ್ಲ. ಆಯ್ತು. ನೆಕ್ಸ್ಟ್ ಆಯ್ತು. ಓ ಈ ಟೀಚರ್ ಇದ್ದೀರಾ ಟೋಟು. ಇದು ಈಸಿ. ಈ ಕಡೆ ನಂಬರ್ 2. ಏನು ನೀನೆಲ್ಲ ಈಸಿ ಹಾಕಿದ್ಯಾ? ಇರೋ ನಿಮಿಷ, ಹೋಗ್ತಾ ಇದೆ. ಎಷ್ಟು? 3 2 ಅಲ್ಲ? ಗೋಕರ್ಣ. 3 ಈಚ್. ಮತ್ತೆ ಇದು ಈ ಕಡೆ. ನಂಬರ್ 2. ನಂಬರ್ 1 ಸಾರಿ. ನೋಡಿ, ಇದು ಈಸಿ ಇದೆ, ತುಂಬಾ ಈಸಿ ಇದೆ. 500 ರೂಪಾಯಿ ಗೆಲ್ರಿ. ಊರ ಹೆಸರ ಏನಿದು? ಊರ ಹೆಸರ? ನೀವ್ ಹೇಳಂಗಿಲ್ಲ. 1 ನಿಮಿಷ. ಯಾರ್ದು ಇವಾಗ ಟರ್ನ್ ಇರೋದು ಅವ್ರದ್ದು. ಟೈಮಿಂಗ್ಸ್ ಎಷ್ಟಾಯ್ತು? ಸೂಪರ್. ಸೊ ಎಷ್ಟು ಪಾಯಿಂಟ್ ಅವ್ರದ್ದು? 4-3ನಾ? ಗಾದೆ. ಇವ್ರಿಗೆ ಹೌದು. ಆಗ್ತಿದೆ. ದಿವ್ಯಾ ಇದಲ್ಲ. ಇದು ಈ ಕಡೆ. ಏನಿದು? ಗದೆ. ಗೊತ್ತಿರೋರು ಸುಮ್ಮನೆ ಇರಿ, ಅವ್ರು ಮಾತ್ರ ಹೇಳ್ಬೇಕು. ಯಾರ್ದು ಇವಾಗ ಇರೋದು ಇದು ಟರ್ನ್? ದೇಶ ಸುತ್ತು ಕೋಶ ಓದು. 500 ರೂಪಾಯಿಗೆ ನೋಡಿ ಹೆಂಗ್ ಆಡ್ತಿದ್ದಾರೆ. ಆಯ್ತಾಯ್ತು. ನಿಮ್ ಟರ್ನ್ ಇವಾಗ. ನಿಮ್ದೆ. ಅಲ್ಲ, ಬೇಗ. ಎಷ್ಟು ನಿಮ್ಗೆ? ಅಲ್ಲ, ಕಪ್ ಕಡ್ಲೆ ಅಂತೆ. ನೀವ್ ಹೇಳ್ತೇನೆ ಇಲ್ವಲ್ರಿ? ನೀವ್ ಹೇಳ್ರಿ. ಒಂದೈತಲ್ವಾ? ಹಂಗೆ ಆಯ್ತಾ? ಸೆಕೆಂಡ್ಸ್ ಆಯ್ತಾ ಅವ್ರದ್ದು? ಆಗಿಲ್ಲ ಇನ್ನು. ಫೋನ್ 10 ಸೆಕೆಂಡ್ ಇದೆ. ಬೇಗ.
ಹೊಸದಿದು. ಕಡಲೆ ಕಾಯೋಕೆ ಕಾಗೆ ಕಾವಲು ಹಾಕಿದಂತೆ. ಆನ್ಸರ್ ಹೇಳೋದ್ರೆ ಹೇಳೋದಿಲ್ಲ. ಕಡಲೆ ಕಾಯೋಕೆ ಕಾಗೆ ಕಾವಲು ಹಾಕಿದಂತೆ. ಕಡಲೆ ಕಾಯೋಕೆ ಕಾಗೆ ಕಾವಲು ಹಾಕಿದಂತೆ. ಓಕೆ ಓಕೆ, ಇವಾಗ ನೆಕ್ಸ್ಟ್. ಓಕೆ, ಸೊ ಟೀಮ್ 1 ಪರವಾಗಿಲ್ಲ, ಚೆನ್ನಾಗಿ ಹೇಳ್ತಿದ್ದಾರೆ. ಇವರು ಚೆನ್ನಾಗಿ ಹೇಳ್ತಿದ್ದಾರೆ, 4 ಇದ್ದಾರೆ. ಇನ್ನು 2 ಬೇಗ, 3 ಜಾಸ್ತಿ ಹೇಳ್ಬಿಡಿ. 500 ರೂಪಾಯಿ ಕೊಟ್ರೆ ಇಲ್ಲೇ ಸರಿ ತೊಡೋದು. ಏರಿಯಾ ನಾವು ಸಣ್ಣ ಗಾದೆ ಸಖತ್ ಈಸಿ ಇದೆ. ನನಗೂ ಗೊತ್ತಾಗ್ಬಿಡ್ತು ನೋಡ್ದಷ್ಟು. ಗೊತ್ತಾಗಿಲ್ಲ, ಸುಮ್ಮನೆ ನಾಟಕ. ನನ್ಗೆ ಯಾವುದು ಗೊತ್ತಾಗಿಲ್ಲ ಅವಾಗ್ಲಿಂದ. ಇದು ಚೆನ್ನಾಗಿದೆ. ಯಾರಿಗಿದೆ? ಯಾರ್ ಟರ್ನ್ ಇದು? ಇವ್ರದಾ? ಗಿಳಿ ಹದ್ದು ಕೈ ಕಲೆ. ಅಮ್ಮ ಸಖತ್ತಾಗಿ ಹೇಳ್ತಾರಲ್ಲ, ಕಲಿಬೇಕು ನಿಮ್ಮ ಅಮ್ಮನ ಹತ್ರ. ಹೇಳ್ಬಿಡು. ಆಯ್ತಾ? ಸೆಕೆಂಡ್ಸ್ ಆಯ್ತಾ? ಇನ್ನೂ ಇದೆ. ಕೈಗೆ ಬಂದಿದ್ದು ಬಾಯಿಗೆ ಬಂದಿಲ್ಲ. ಅಲ್ಲ. ನೈಸ್, ಥ್ಯಾಂಕ್ ಯು. ಎಷ್ಟೆಷ್ಟು ಬೇಗ? ಹಾ, ಗಿಣಿ ಸಾಕಿ ಗಿಡುಗನ ಕೈಗೆ ಕೊಟ್ಟಂತೆ. ಏನ್ ಹೇಳಿದ್ ನಾನು ಫಸ್ಟ್? ಎಲ್ಲರಿಗೂ 100 ರೂಪಾಯಿ ಅಷ್ಟೇ ಸ್ಟಾರ್ಟಿಂಗ್. ಒಂದ್ ಟೀಮ್ಗೆ 500 ರೂಪಾಯಿ ಅಂದಿದ್ ನಾನು. ನೆಕ್ಸ್ಟ್ ಯಾರು? ಇವ್ರ ಇವ್ರು ಗಾದೆ. ಅಜ್ಜಿ ಪಾಯಿಂಟ್ ಕಡಿಮೆ ಆಗುತ್ತೆ. ಬೇಗ 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 ಬೇಗ. ಅಲ್ಲ ತಾಯಿಗಿಂತ ಬಂದು ಇಲ್ಲ. ಅಲ್ಲಿ ಮ್ಯಾಗ್ನಿಫೈಯಿಂಗ್ ಗ್ಲಾಸ್ ಇದೆ. ಸೊ ಏನು? ತಾಯಿ ಹಿಡ್ಕೊಳ್ಳೋದು, ಮಗ ಓಡೋ. ಟೈಮ್ ಅಪ್ ಅಷ್ಟೇ. ಕಾಂಪೌಂಡಲ್ಲಿ ಮಗು ಇಟ್ಕೊಂಡು ಊರೆಲ್ಲ ಹುಡುಕಿದಂತೆ. ಇವಾಗ ಇವ್ರ ಟರ್ನ್. ಬೇಗ ಬೇಗ. ಯಾರ್ ಟರ್ನ್ ಇವಾಗ? ಇವ್ರದಾ? ಸಖತ್ ಈಸಿ ಇದೆ ಇದು, ನೋಡ್ಬಿಡಿ ಬೇಗ. ಗೊತ್ತಿದ್ರು ಸುಮ್ಮನೆ ಇರಿ. ಬೇಗ ಗೈಸ್, ಯು ಕ್ಯಾನ್ ಡೂ ಇಟ್. ನೀನ್ ಮಾಡೋ ಕೆಲ್ಸ ಅದು. ಬೇಗ. ಅಜ್ಜಿ ಕರೆಕ್ಟ್. ಒಂದ್ ಬ್ಲಾಗ್ ಅಲ್ಲಿ ನಾನು ಹಾಕಿದ್ದೆ, ಅಜ್ಜಿಗೆ ಪಾಪ ಉಪ್ಪಾಕ್ಬಿಟ್ಟಿದ್ದೆ ಫ್ರೈಡ್ ರೈಸ್ ಅಲ್ಲಿ. ಅದಿದದು ಬೆಲ್ಲ ಅಲ್ಲ. ಬೆಲ್ಲದಿಂದ ಮಂಗವಾದನು. ಟೈಮ್ ಅಪ್. ಏನದು ಫಸ್ಟ್ ಇದೆ ನೋಡಿ. ಹಿಂಗು ತೆಂಗು ಇದ್ರೆ ಮಂಗನು ಅಡಿಗೆ ಮಾಡುತ್ತೆ. ಇನ್ನೊಂದ್ಸತಿ ಜೋರಾಗಿ ಹೇಳಿ. ಜೋರಾಗಿ ಹೇಳಿ. ಹಿಂಗು ತೆಂಗು ಇದ್ರೆ ಮಂಗನು ಅಡಿಗೆ ಮಾಡುತ್ತೆ. ಇವರೇ ಅಂತ ನೋಡಿ ಅದು. ಅಡಿಗೆ ಮಾಡುತ್ತೆ. 7-4. 10 ಲಾಸ್ಟ್. 10 ಲಾಸ್ಟ್. ಅಯ್ಯೋ, ಇನ್ನೊಂದು ಬೇಗ ನಿಮ್ದೆ. ಇವ್ರಿಗೆ ನಿಮ್ದು ಬೇಗ 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 ಬೇಗ. ಹೌದು, ಈ ಕಡೆ ಮುತ್ತುಶ್ರೀ ನೋಡಲ್ಲಿ. ಆ ಟೈಮ್ ಆಗೋ ಅಷ್ಟಲ್ಲಿ ಹೇಳ್ಬಿಡ್ಬೇಕು ಇವರು. ಅಲ್ಲಿ ಆನ್ ಮಾಡಿಕ್ಕಿರು. ಆನ್ ಮಾಡು ಇದು ಆನ್ ಮಾಡು. ಬೇಗ ಹೇಳಿ ನೋಡೋಣ. ಪ್ರೇಮಶ್ರೀನಾ? ನೋಡೋಣ. ಪ್ರೇಮಶ್ರೀ, ಉಮಾಶ್ರೀ. ರಾಂಗ್. ನೆಕ್ಸ್ಟ್ ವಿಡಿಯೋ ಪ್ಲೇ ಮಾಡಿ. ಇವಾಗ ಒಬ್ಬೊಬ್ರಿಗೆ ಒಂದೊಂದೇ ವಿಡಿಯೋ ಅದು, ಇನ್ನೊಬ್ರಿಗಿಲ್ಲ. ಗೆದ್ರಿ. ಒಬ್ರಿಗಲ್ಲ, ಒಬ್ರಿಗೆ ಬರೀ ಎಷ್ಟು ಹೇಳಿ? 100 ರೂಪಾಯಿ ಅಷ್ಟೇ.
1:30 ಗಂಟೆ ರಾತ್ರಿ ಇಷ್ಟೊತ್ತರೆಗೂ ಕಾಯ್ಬೇಕು. ಬೀಚ್ ಕಡೆ ನಾವು ನೋಡ್ಕೊಂಡು ಅದು ಇವ್ರ ಮುಂದೆ ಬೇರೆ ಎಲ್ಲರಿಗೂ ಕೊಡ್ತಾ ಇರ್ಬೇಕು. ನಾನು ಸ್ವಲ್ಪ ಇವತ್ತು ತುಂಬ ಖರ್ಚಾಗ್ಬಿಟ್ಟಿದೆ. ಹೋಗೋಕ್ಕಾಗಲ್ಲ. ಎಷ್ಟು ಟೈಮ್ 1:30 ಆಯ್ತು. ಏನು 1:30 ಅಲ್ಲ, ಬೆಂಗಳೂರು ಅದೇನು ಕಡಿಮೆ ಅಲ್ಲ, ಕಡಿಮೆನೇ ಅದು. ಏನು ಬುದ್ಧಿ ಗಾಯಿಸಿದ್ದು ಜಾನಕಿ. 10 ಆಯ್ತಂತ ಅವ್ರದ್ದು. ಯಾರ್ದಾಯ್ತು 10? ಹಾಂ, ಗೇಮ್ ಓವರ್. ಸೊ ಗೈಸ್, ಇವಾಗ ಟೀಮ್ ನಂಬರ್ 1 ವಿನ್ ಆಗಿದ್ದಾರೆ. ಕೊಡೋಣ ನೋಡಿ. ನಂಗೂ ಸಿಗುತ್ತೆ, ನಮ್ಮ ಅಮ್ಮ ಇದಾರಲ್ಲಿ. ಯೂನಿಟಿ ಇನ್ ಡೈವರ್ಸಿಟಿ. ಸಾಕು, ಸಿಕ್ತು ನನಗೊಬ್ಳಿಗೆ ಸಿಕ್ತು. ನಮ್ಗೇನು ಕೊಡ್ಲಿಲ್ಲ ಇವ್ರಿಗೇನಾದ್ರು ಕೊಡೋಣ ಒಂದು ನಿಮಿಷ. ಹಾ, ಕಿವಿ ಊಟ ಇದ್ಲ ಅಲ್ಲೊಬ್ರು ಇದಾರೆ ಅಪ್ಪ, ಅಲ್ಲಿ ಅಪ್ಪ. ಎಲ್ರು ಓಡ್ತಾ ಇದಾರೆ ಹಂಗೆ ಮನೆಗೆ. ಇವಾಗ ನೋಡಿ ಹೆಂಗ್ ಕಾಣಿಸ್ತಿದೆ, ಎಲ್ಲ ಚಿತ್ತಾಲ್ ಪತಾಲ್ ಆಗ್ಬಿಟ್ಟಿದೆ. ಹಾ, ಐ ಸೊ 1:30 ಗೈಸ್ ಇವಾಗ ಟೈಮು ಕರೆಕ್ಟ್ 1:30. ಹುಷಾರಾಗೋಗಿ ಮನೆಗೆ. ಇಲ್ಲೋಡು, ಏನು ತಗೊಂಡಿಲ್ಲ, ಹುಷಾರಾಗಿ ಬಿಡು. ನಮ್ದೆಲ್ಲ ಅಭ್ಯಾಸ ಇಲ್ಲ, ಎಲ್ಲ ಒಳ್ಳೆಯವರಲ್ಲ ನಾವು. ಹೋಗ್ರಿ, ಫಸ್ಟ್ ಹೋಗ್ರಿ ನೀವು. ಬಾಯ್ ಕೈ ಕೊಡ್ರಿ. ಅಯ್ಯೋ ಅರ್ಜೆಂಟ್ ರ್ಯಾಂಕರ್. ಬಾಯ್ ರ್ಯಾಂಕರ್ ಮೇಡಮ್. ಬಾಯ್ ನೈಶೋ ಬಾಯ್, ಗೀತಾ ಬಾಯ್. ಬಾಯ್. ಸೊ ಸೂಪರ್ ಆಗಿತ್ತು ಇವತ್ತು ಡೇ, ಸಕ್ಕತ್ತಾಗಿತ್ತು. ನಾಳೆ ಕಾಲೇಜ್ಗೆ ಹೋಗಲ್ಲ, ತುಂಬ ಸುಸ್ತಾಗ್ಬಿಟ್ಟಿದ್ದೀನಿ. ಸೊ ಮಲ್ಕೊಬೇಕು. ಅಬ್ಬಾ. ಸೊ ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲ ಡಿಸ್ಲೈಕ್ ಮಾಡಿ. ಸೊ ಪ್ಲೀಸ್ ಹಂಗೆ ಸಪೋರ್ಟ್ ಮಾಡ್ತೀರಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿ. ಸಿ ಯು ಗೈಸ್, ಬಾಯ್. ನೀವು ಚೆನ್ನಾಗಿ ಮಲ್ಕೊಳ್ಳಿ. ಬಾಯ್.